ಹೋಗ್ತಿದ್ದಾರೆ ಅಂತ. ಒಂದು ವೇಳೆ ಹೋದ್ರೆ ಕೇಜ್ರಿವಾಲ್ ಲೈಫ್ ಮುಗಿದಂಗೆ ರಾಜಕೀಯವಾಗಿ ಅಂತ ಭಾಳ ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭ ಇಲ್ಲ. ದೆಹಲಿ ಕೈಲಿಟ್ಕೊಂಡು, ಪಂಜಾಬ್ ಕೈಲಿಟ್ಕೊಂಡು, ಗುಜರಾತ್ ಲಗ್ಗೆ ಇಟ್ಟಂಥ ಕೇಜ್ರಿವಾಲ್ರಿಗೆ ಮತ್ತು ಬೆರಗೈ ದೆಹಲಿ ಹೋದ್ರೆ ಪಂಜಾಬು ಹೋಗ್ತದೆ. ಪಂಜಾಬ್ ಏನು ಇಂಪ್ರೂವ್ಮೆಂಟ್ ಅದ ಎಂತದ, ಅಲ್ಲಿ ಜನ ಯಾವ ರೀತಿ ಇದ್ದಾರೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ದು ಹೇಳ್ತಾ ಇದ್ದಾರೆ, ಮಾಡಿದ್ದಿಲ್ಲ ಸುಳ್ಳಿನಲ್ಲ. ಮತ್ತು ದೆಹಲಿಯಲ್ಲಿ ಮಾಡೋ ಪ್ರಯತ್ನ ಮಾಡಿದ್ರು, ಸಾಕಷ್ಟು ಅಡ್ಡಗಾಲನ್ನು ಹಾಕಿದರು ಇದು ಸೆಂಟ್ರಲ್ದವ್ರು. ಮತ್ತು ಕೊನೆಗೆ ನೀವು ಮಾಡಲಿಲ್ಲ ಅಂತ ಆರೋಪ ಮಾಡಿದರು. ಈಗ ಅಲ್ಲಿ MCD ಅವ್ರ ಕೈಯಲ್ಲದ, ದೆಹಲಿ ಗದ್ದುಗೆ ಇವ್ರ ಕೈಯಲ್ಲದ, ಆಮ್ ಆದ್ಮಿ ಕೈಯಲ್ಲೇ. ಆದರೆ ಈ ಸಲ ದೆಹಲಿಯ ಗದ್ದುಗೆಯಲ್ಲಿ ಕಳಿಸ್ಕೊಂಡು ಹೋಗ್ತದನ, ಇದು ದೊಡ್ಡ ಪ್ರಶ್ನೆ ಮಾತಾಡಲಿಕ್ಕೆ ಚರ್ಚೆ ಶುರುವಾಗಿಬಿಟ್ಟದ. ನಿಜವಾಗಿ BJP ಅಥವಾ ಮೋದಿಯವರು ಈ ಒಂದು ಬಜೆಟನ್ನು ಭಾಳ ಚೆನ್ನಾಗಿ ತಮ್ಮ ಚುನಾವಣೆಗೆ ಉಪಯೋಗ ಮಾಡ್ಕೊಂಡ್ಬಿಟ್ರೆ. ದೆಹಲಿ ಚುನಾವಣೆಗೆ ಇನ್ನು ಎರಡು ದಿನದಲ್ಲಿ ಚುನಾವಣೆ ಆಗೋದು, ರಿಸಲ್ಟ್ ಬೇಕಾದಾಗುವ ಸಾಧ್ಯತೆಗಳಿದ್ದಾವೆ. ಇನ್ನು ಮುಂಬರು ಬಿಹಾರನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ, ದೃಷ್ಟಿ ಇಟ್ಕೊಂಡು. ಇಲ್ಲಿಯವರೆಗೆ ಅವರ ನಮ್ಮ ರಾಜಕಾರಣವನ್ನು ನೋಡಿದಾಗ ಹೆಚ್ಚು ಕಡಿಮೆ ನಮ್ಮ ಮೋದಿಯವರ ಇಲ್ಲಿಯವರೆಗಿನೆಲ್ಲ ನೋಡಿಕೊಂಡಾಗ ಹೆಚ್ಚು ಕಡಿಮೆ ಎಲ್ಲ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಆಶ್ವಾಸನೆಗಳನ್ನು ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ ಈಡೇರಿಸಿಲ್ಲ ಅನ್ನೋದು ಇತಿಹಾಸದ. ಅವ್ರು ಈಡೇರಿಸಿದ್ದು ಒಂದು ಎರಡು ಮೂರು ಲೆಕ್ಕ ಮಾಡಿ ಕೌಂಟ್ ಮಾಡಿ. ಆದರೆ ಘೋಷಣೆ ಆಗಿದೆ, ಘೋಷಣೆ ಮೇಲೆ ಘೋಷಣೆ. ಇವತ್ತೇನೋ ಬಿಹಾರಕ್ಕೆ ಒಂದು ದೊಡ್ಡ ಮೊತ್ತವನ್ನು ಕೊಟ್ಟುಬಿಟ್ರು. ಇದನ್ನು 2014 ಕೊಟ್ಟಿದ್ರು. ಇವತ್ತು ಬಿಹಾರ ನಂದನವನ ಆಗ್ತಿತ್ತು, ಅವತ್ತು ಕೊಡಲಿಲ್ಲ. ಆದರೆ ಇವತ್ತು ಕೊಟ್ಟರು. ಇವತ್ತು ಕೊಟ್ಟು ನಿತೀಶ್ ಅಲ್ಲಾಡ್ದಂಗೆ ಮಾಡಿಕೊಂಡ್ರು. ಜೊತೆಗೆ ತಮ್ಮ BJP ಹೆಚ್ಚಿಗೆ ಅವಕಾಶವಂತ ವ್ಯವಸ್ಥೆ ಮಾಡಿಕೊಂಡ್ರು. ನಿಜವಾಗಿ ಚುನಾವಣೆ ಆಡುವುದನ್ನು ಅವರು ಕಲಿಬೇಕಾಗಿದೆ. ಯಾಕಂದರೆ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಬಿಟ್ಟದ. ಇನ್ನು ಅವ್ರ ಕೈಯಿಂದ ಕಸುವಂಥದ್ದು ಭಾಳಷ್ಟು ಕಷ್ಟದ, ಭಾಳ ಕಷ್ಟದ. ಮೊನ್ನೆ ಸಿಕ್ಕಿದ್ರು ಅವರು ಲೋಕಸಭಾ ಚುನಾವಣೆಯಲ್ಲೇ ಭಾಳಷ್ಟು ಚೆನ್ನಾಗಿ ಸಿಕ್ಕಿದ್ರು. ಆದರೆ ಇಂಡಿಯಾ ಗಠಬಂಧನ ಸರಿಯಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೂ ಕೊನೆಗೆ ಸಮಾಧಾನದ ಇಲ್ಲ, ಒಂದು ವಿರೋಧ ಪಕ್ಷ ಅದ್ರ ಬೆಳೀತು. ಈ ದೇಶದ ಸಂವಿಧಾನ ಬದಲಾಗಲಿಲ್ಲ ಅನ್ನುವಂಥ ಸಮಾಧಾನ ಇವತ್ತದ. ಇಲ್ಲಾಂದ್ರೆ ಸಂವಿಧಾನ ಬದಲು ನಿಶ್ಚಿತವಾಗಿ ಆಗ್ತಾಯಿತ್ತು ಅನ್ನೋದು ಭಾಳಷ್ಟು ತಜ್ಞರ ಅಭಿಪ್ರಾಯ. 400 ಫಾರ್ ಆಗಿತ್ತಪ್ಪ ಅಂದರೆ ಇವತ್ತು ಈ ಸಂವಿಧಾನ ಇರ್ತಿಲ್ಲ. ನಾವು